ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಮಣಿ ಇಲ್ಲದೆ ಡಿಸೈನ್ನ ತೋರಿಸಿ ಅಂತ ಕೇಳಿದರೆ ಕೆಲವೊಬ್ಬರು. ಇವತ್ತು ಹಾಕುವಂಥ ಡಿಸೈನ್ಗೆ ಯಾವುದೇ ಬೀಡ್ಸನ್ನು ನಾನು ಬಳಸ್ತಾ ಇಲ್ಲ. ಆಲ್ರೆಡಿ ಥ್ರೆಡ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಕುಚ್ಚು ಕಟ್ಟೋದಕ್ಕೆ. ಇದಕ್ಕೆ ಯಾವುದೇ ಒಂದು ಬೀಡ್ಸ್ ಬೇಕಾಗಿಲ್ಲ. ಈ ಡಿಸೈನ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಇತ್ತು, ಬಟ್ ಅದೇ ಡಿಸೈನ್ನ ಇವತ್ತು ಕ್ರೋಶಾದಲ್ಲಿ ಈಸಿಯಾಗಿ ನಿಮ್ಮ ಸೀರೆಗೆ ನೀವೇ ಹಾಕೋಬೋದು. ಯಾವ ಡಿಸೈನು ಅಂತಂದರೆ ಮೀನಿನ ಬಲೆ ಡಿಸೈನ್ ಅಂತ ಕರೀತಾರೆ. ಸ್ಯಾರಿಯಲ್ಲಿರುವಂಥ ದಾರನ ಎಳೆದ್ಬಿಟ್ಟು ಗಂಟು ಹಾಕಿ ಕಟ್ತಾ ಇದ್ರು. ಬಟ್ ಇವತ್ತು ಅದೇ ಡಿಸೈನ್ನ ಕ್ರೋಶಾದಲ್ಲಿ ಈಸಿಯಾಗಿ ನೀವು ಹಾಕೋಬೋದು. ಇವತ್ತು ಅದೇ ಡಿಸೈನ್ನ ಕ್ರೋಶಾದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಒಂದು ಬೀಡನ್ನ ನಾನು ತೊಗೊಂಡಿಲ್ಲ. ಇಲ್ಲಿ ಬೇಕಿದ್ರೆ ನೀವು ಬೀಡ್ಗಳನ್ನ ಆ್ಯಡ್ ಕೂಡ ಮಾಡ್ಕೋಬೋದು ಈ ಡಿಸೈನ್ಗೆ. ಸೊ ಎಲ್ಲೆಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಬಟ್ ಇವತ್ತು ಹಾಕುವಂಥ ಡಿಸೈನ್ಗೆ ನಾನು ಯಾವುದೇ ಬೀಡನ್ನ ಬಳಸ್ತಾ ಇಲ್ಲ. ಇಲ್ಲಿ ಒಂದು ಕುಚ್ಚು ಕಟ್ಟೋದಕ್ಕೆ ನೋಡಿ ನಾನು 67 ದಾರನ ರೆಡಿ ಮಾಡಿ ಸುತ್ಕೊಂಡಿದ್ದೀನಿ. ಡಬಲ್ ಮಾಡಿದಾಗ ಇದು 127 ದಾರ ಆಗಿದೆ. ಇದನ್ನು ನಾವು ಮತ್ತೆ ಕುಚ್ಚು ಕಟ್ಟೋದು ದಪ್ಪ ಆದಾಗ ಇನ್ನೂ ದಪ್ಪ ಕುಚ್ಚು ಅನ್ನೋದು ಬರುತ್ತೆ. ನೀವು ಥಿಕ್ನೆಸ್ ನೋಡ್ಕೊಂಡ್ಬಿಟ್ಟು ದಾರನ ಕುಚ್ಚಿಗೆ ರೆಡಿ ಮಾಡ್ಕೊಳ್ಳಿ. ಹಾಗೆ ಈ ಡಿಸೈನ್ ಹಾಕೋದಕ್ಕೆ ಮೇನ್ ಆಗಿ ನಾನು ತೊಗೊಂಡಿರೋಂಥದ್ದು 6 ಎಳೆ ದಾರ. ಬೇಕಿದ್ರೆ ನೀವು ಇನ್ನು 5 ಎಳೆ ದಾರ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಕಂಪಲ್ಸರಿ 6 ಎಳೆನೇ ತೊಗೊಳ್ಳಿ. 8 ಎಳೆ ಆದರೆ ಥಿಕ್ನೆಸ್ ಆಗುತ್ತೆ. ಥಿಕ್ ಆದಾಗ ಡಿಸೈನ್ ಸ್ವಲ್ಪ ಸ್ಟ್ರೇಟಾಗಿ ಆಗಿ ಫೋಲ್ಡ್ ಆಗಿ ಇದೊಂಥರ ಆಗುತ್ತೆ. ಇದು ಈ ಥರ ಇದ್ದರೆ ಸ್ವಲ್ಪ ಲೂಸ್ ಆಗಿ ಇರುತ್ತೆ. ಹಂಗಾಗಿ ನಾನು ಈ ಡಿಸೈನ್ಗೆ 6 ಎಳೆ ತೊಗೊಂಡಿದ್ದೀನಿ. ನೀವು ಈ ಡಿಸೈನ್ ಇಷ್ಟ ಆಗಿದ್ದರೆ ಇದಕ್ಕೆ 6 ಎಳೆ ತಾನೇ ವರ್ಕ್ನ ಮಾಡ್ಕೊಳ್ಳಿ. ಫಸ್ಟ್ ನೋಡಿ, ಪಲ್ಲುಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ಯಾರಿಗೆ ತೋರಿಸ್ತಾ ಇದ್ದೆ. ಬಟ್ ಹೊಸ ಹೊಸ ಡಿಸೈನ್ ಯಾವುದಾದ್ರೂ ಇದ್ದರೆ ಬೇಗ ನಾನು ಕಸ್ಟಮರು ಕೆಲವೊಬ್ಬರು ಒಪ್ಕೊತಾರೆ, ಬಟ್ ಕೆಲವೊಬ್ಬರು ಒಪ್ಕೊಳ್ಳಲ್ಲ. ಹಂಗಾಗಿ ಟ್ರೈ ಮಾಡೋಕ್ಕೆ ಹೋಗಲ್ಲ. ಸೊ ಓಲ್ಡ್ ಡಿಸೈನ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಬಟ್ಟೆಗೆ ಹಾಕಿನೇ ತೋರಿಸ್ತಾ ಇದ್ದೀನಿ. ಸೀರೆಗೆ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟು ಒಂದು ಲಾಕ್ ಹಾಕಿದ ತಕ್ಷಣ ನೋಡಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕೊಂಡ್ಬಿಟ್ಟು ಇಲ್ಲಿ 1 ಚೈನ್ 2 ಚೈನ ಮಾಡ್ಕೊತಾ ಇದ್ದೀನಿ. ಆಮೇಲೆ 3 ಚೈನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಪಕ್ಕಕ್ಕೆ, ತುಂಬ ದೂರ ಬೇಡ, ಪಕ್ಕದಲ್ಲೇ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. 3 ಚೈನ ಹಾಕಿಬಿಟ್ಟು ಡಬಲ್ ಕ್ರೋಶೆ ಕಂಬನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ರೀತಿ ಫೋಲ್ಡ್ ಆದಾಗ ಎರಡು ಸ್ವಲ್ಪ ಈಕ್ವಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು 3 ಚೈನ ಹಾಕಿಬಿಟ್ಟು ಡಬಲ್ ಕ್ರೋಶೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಫಸ್ಟ್ ಹಾಕಿರುವಂಥ ಚೈನ ನಾನು ಇಲ್ಲಿ ಅದನ್ನು ಕೂಡ ಕೌಂಟ್ ತೊಗೊಂಡಿದ್ದೀನಿ. ಅದು ಕೂಡ ನಾನು ಡಬಲ್ ಕ್ರೋಶೆ ಥರನೇ ಕೌಂಟ್ ತೊಗೊಂಡಿದ್ದೀನಿ. ಸೊ ಇಲ್ಲಿ 2 ಡಬಲ್ ಕ್ರೋಶೆ ಕಂಬ ಥರ ಕೌಂಟ್ ಮಾಡ್ಕೊಂಡಿದ್ದೀನಿ. ಸೊ 3 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಈ ಥರ ಹಾಕಿದ ಮೇಲೆ 1 ಚೈನ್ 2 ಚೈನ ಹಾಕ್ಕೋಬೇಕು. 2 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ದಾರ ಸುತ್ಕೊಂಡ್ಬಿಟ್ಟು ನೋಡಿ, ಆದಷ್ಟು ತುಂಬ ಎಳೆಯುತ್ತಾ ಬೇಡ, ಸ್ವಲ್ಪ ಈ ರೀತಿ ನೋಡಿಕೊಂಡು ಫಸ್ಟ್ ಲೈನ್ ಈ ಥರ ಫೋಲ್ಡಿಂಗ್ ಥರ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನೀಟಾಗಿ ಆ ಒಂದು ಪ್ಲೇಸಿಗೆ ಈ ಒಂದು ಡಿಸೈನ್ ಅನ್ನೋದು ಕೂಡುತ್ತೆ. ಮತ್ತು ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ. ಆದಷ್ಟು ಕಂಬನ ಚಿಕ್ಕದಾಗಿ ಹಾಕ್ಕೊಳ್ಳಿ. ಎಳೆಯುತ್ತಾ ಹಾಕಿದಷ್ಟು ದೊಡ್ಡದಾಗಿ ಬರುತ್ತೆ. ಡಿಸೈನ್ ಲುಕ್ಕು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಚಿಕ್ಕದಲ್ಲಿ ಡಬಲ್ ಕ್ರೋಶೆ ಹಾಕೋದಕ್ಕೆ ಟ್ರೈ ಮಾಡಿ. ಇಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಮತ್ತೆ ಈಗ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಡೈರೆಕ್ಟಾಗಿ ಪಲ್ಲುಗೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ 2 ಚೈನ್ಸ್ ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಅದ್ರ ಪಕ್ಕಕ್ಕೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಸ್ವಲ್ಪ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು 4 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ 2 ಹಾಕಿದ್ದೀನಿ. ಈಗ ಮತ್ತೆ ಇನ್ನೊಂದು ಸತಿ ಅದೇ ರೀತಿ ಸೇಮ್ ವರ್ಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತು 2 ಚೈನ ಹಾಕ್ತಾ ಇದ್ದೀನಿ. ಮತ್ತು ಈಗ 2 ಸತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಲ್ಲೇ ಮತ್ತೆ ಡಬಲ್ ಕ್ರೋಶೆನ ಕಂಬನ ಹಾಕ್ಕೋಬೇಕು. ಇಲ್ಲಿ 5 ಸತಿ 2 ಸತಿ ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. 1 2 3 4 5 5 ಸತಿ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ನಾನಿಲ್ಲಿ ಬಟ್ಟೆ ತೋರಿಸ್ತಾ ಇದ್ದೀನಿ. ಸೀರೆ ಆಗಿದ್ದರೆ ಟರ್ನ್ ಮಾಡ್ಕೊಳ್ಳಿ. ಸೊ ಈ ಥರ ಹಿಂದ್ಗಡೆ ತೀರಿಸ್ಕೊಂಡು ಈ ರೀತಿ ನೀಡಲ್ನ ತೆಗೆದುಬಿಟ್ಟು ಬ್ಯಾಕ್ ಸೈಡಲ್ಲಿ ಈ ರೀತಿ ನೀಡಲ್ನ ತೊಗೊಂಡು ಥ್ರೆಡ್ಡನ್ನು ತೊಗೊಳ್ಳಿ. ಫಸ್ಟ್ ಪಾಯಿಂಟ್ ಅಂದರೆ ಫಸ್ಟ್ ಡಬಲ್ ಕ್ರೋಶೆ ಕಂಬ 2 ಏನಿದೆಯಲ್ಲ, ಆ ಒಂದು ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೋಬೇಕು ನೀವು. ಸೇಮ್ ಫಸ್ಟ್
ಡಬಲ್ ಕ್ರೋಶೆ ಕಂಬದಿಂದ ಹೋಲ್ ಕಾಣಿಸ್ತಾ ಇದೆ ನೋಡಿ, ಆ ಹೋಲಲ್ಲಿ ಒಂದು ಸತಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸೇಮ್ ಮತ್ತೆ ಇಲ್ಲಿ 2 ಚೈನ್ ಏನು ಹಾಕಿದ್ದೀವಲ್ವ, ಈ ಚೈನ್ ಒಳಗಡೆ ನೀಡಲ್ನ ಹಾಕಬೇಕು. ಈ ಥರ ಲಾಕ್ ಹಾಕಿದ ತಕ್ಷಣ ಮತ್ತೆ ಒಂದು ಸತಿ ದಾರನ ತೊಗೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಈ ರೀತಿ ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ, ಈ 2 ಡಬಲ್ ಕ್ರೋಶೆ ಕಂಬ ಮೇಲೆ ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ ಹೋಲ್ ಒಳಗಡೆ ಒಂದು ಸತಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸಿಂಗಲ್ ಆಗಿ ಈ ರೀತಿ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಹಾಕಿದ ತಕ್ಷಣ ಮತ್ತೆ ಚೈನ್ ಏನಿದೆಯಲ್ಲ ಆ ಚೈನಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಹಾಕಿದಾಗ ಇಲ್ಲಿ ಈ ಮೂಲೆ ಅನ್ನೋದೇನಿದೆಯಲ್ಲ ಅದು ಸ್ಟ್ರೇಟಾಗಿ ಬರುತ್ತೆ. ಹಂಗಾಗಿ ಈ ಒಂದು ಡಬಲ್ ಕ್ರೋಶೆ ಮಿಡ್ಲದಲ್ಲಿ ಮಾತ್ರ ಒಂದು ಸತಿ ಲಾಕನ್ನು ಹಾಕಿಬಿಟ್ಟು ಆಮೇಲೆ 2 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡಿಕೊಂಡು ಇಲ್ಲಿ ಕೂಡ ನಾನೀಗ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಇದೇ 2 ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 2 ಚೈನ್ಸನ್ನ ಮಾಡ್ಕೋಬೇಕು, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಕೆಳಗಡೆ ಇರುವಂಥ 2 ಚೈನಲ್ಲಿ ಮತ್ತೆ ಈಗ 2 ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತು 2 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಪಕ್ಕದಲ್ಲಿರುವಂಥ 2 ಚೈನ್ಗೆ ಕೆಳಗಡೆ ಇರುವಂಥ 2 ಚೈನ್ಸ್ ಏನು ವರ್ಕ್ ಮಾಡಿದ್ದೀವಲ್ವ ಆ 2 ಚೈನಲ್ಲಿ ಮೇಲೆ 2 ಡಬಲ್ ಕ್ರೋಶೆ ಕಂಬ. ಸೊ ಕೆಳಗಡೆ ಈ ರೀತಿ ವರ್ಕ್ ಹಾಕಿದಾಗ ಕರೆಕ್ಟಾಗಿ ಬಾಕ್ಸ್ ಥರ ನೀಟಾಗಿ ಕಾಣಿಸುತ್ತೆ. ಸೊ ಕೆಳಗಡೆ 5 ಹಾಕಿದ್ದೀವಿ, ಮೇಲೆ ಬಂದು 4 ಬಂದಿದೆ. ಸೊ ನೀವು ಹಾಕ್ತಾ ಹೋದಾಗಲ್ಲ ಒಂದೊಂದು ಕಂಬಗಳು ಸ್ಕಿಪ್ ಆಗ್ತಾ ಹೋಗುತ್ತೆ ನೋಡಿ. ರಿವರ್ಸಲ್ಲಿ ಕೂಡ ನಾನು 4 ಸತಿ ಈ ಥರ ಕಂಬಗಳನ್ನ ಹಾಕಿಬಿಟ್ಟು ಮತ್ತು ಈಗ ರೈಟ್ ಸೈಡಲ್ಲಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಸೊ ರೈಟ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಸ್ವಲ್ಪ ಈ ಥರ ನೀಡಲ್ನ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಕೂಡ ಈ ರೀತಿ ಟೈಟ್ ಮಾಡಿಕೊಂಡು ಮತ್ತು ಇಲ್ಲಿ ಏನು ಡಬಲ್ ಕ್ರೋಶೆ ಕಂಬಗಳೇನಿದೆಯಲ್ಲ ಇದ್ರ ಮಧ್ಯದಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡಿಕೊಂಡು ಆಮೇಲೆ 2 ಚೈನ್ಸಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಚೈನ್ ಒಳಗಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಕೆಳಗಡೆ ಇರುವಂಥ 2 ಚೈನಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಕಂಬ. ಸೊ ಮೇಲೆ ಒಂದು ಸ್ಕಿಪ್ ಆಗುತ್ತೆ, 3 ಸತಿ 2 ಡಬಲ್ ಕ್ರೋಶೆ ಕಂಬಗಳು ಬರುತ್ತೆ. ಸೊ ಈ ರೀತಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಇತ್ತು, ಅದರೊಳಗಡೆ ದಾರನ ಬಿಚ್ಕೊಂಡು ಹಾಕೋದಕ್ಕೆ. ಬಟ್ ಇದು ಆಗಿಲ್ಲ, ಬೇಗ ಆಗೋಗುತ್ತೆ. ಸ್ವಲ್ಪ ಟ್ವಿಸ್ಟ್ ಇದೇನಿಲ್ಲ, ಈಸಿಯಾಗಿ 2 ಡಬಲ್ ಕ್ರೋಶೆ ಹಾಕ್ಕೊಂಡು ನೀವು ವರ್ಕ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಮೇಲೆ 3 ಸತಿ ಬಂದಿದೆ. ಮತ್ತೀಗ ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡ್ಕೊತೀನಿ. ಆಮೇಲೆ ನೀಡಲ್ನ ತೆಗೆದುಬಿಟ್ಟು ಮತ್ತು ಈ ಕಡೆ ದಾರನ ಇಟ್ಕೊಂಡು ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಏನು ಪಾಯಿಂಟ್ ಏನಿದೆಯಲ್ಲ ಡಬಲ್ ಕ್ರೋಶೆದು ಆ ಹೋಲ್ ಒಳಗಡೆ ಒಂದು ಸತಿ ಲಾಕನ್ನು ಹಾಕ್ಕೊಳ್ಳಿ. ಈ ಲಾಕ್ ಕಂಪಲ್ಸರಿ ಹಾಕ್ಕೊಂಡ್ಬಿಟ್ಟೆ ಆಮೇಲೆ 2 ಚೈನ್ಸಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು ಆಮೇಲೆ ಮತ್ತೆ 2 ಚೈನ್ನ ಹಾಕಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಲಾಕ್ ಹಾಕಿ ಹಾಕೋದ್ರಿಂದ ಆ ಮೂಲೆ ಶೇಪ್ ಅನ್ನೋದು ಏನಿದೆಯಲ್ಲ ನಿಮಗೆ ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಬಂದು 4 ಸ್ಟೆಪ್ ಬಂದಿದೆ. ಫಸ್ಟ್ ಸ್ಟೆಪ್ 5, ಆಮೇಲೆ 4, ಆಮೇಲೆ 3, ಆಮೇಲೆ 2. ಈಗ ಮತ್ತೆ ರೈಟ್ ಸೈಡ್ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಟರ್ನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಮತ್ತೆ ಸೇಮ್ ಮೇಲೆ ಏನು ಲಾಕ್ ಮಾಡಿದ್ದೀವಲ್ವ ಅದೇ ಥರ ಲಾಕ್ ಮಾಡ್ಕೋಬೇಕು. ಫಸ್ಟ್ ತುದಿಗೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಕಡೆ 2 ಡಬಲ್ ಕ್ರೋಶೆ ಇದೆಯಲ್ಲ ಇದರೊಳಗಡೆ ಒಂದು ಸತಿ ಲಾಕ್ ಮಾಡಿ, ಅಂದರೆ 3 ಟೈಮ್ ಲಾಕ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ 1, 2 ಅಥವಾ 3 ಚೈನ್ ಹಾಕಿಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕಟ್ ಮಾಡಿಕೊಂಡು ಥ್ರೆಡನ್ನು ಈ ರೀತಿ ಎಳ್ಕೊಂಬಿಡಿ. ಈ ಥ್ರೆಡ್ ಬಂದು ಈ ಪಾಯಿಂಟಲ್ಲಿ ನಾವೇನು ಕುಚ್ಚನ್ನ ಹಾಕ್ತೀವಲ್ವ ಸೊ ಅದರೊಳಗಡೆ ಇದನ್ನು ಟೈಟಾಗಿ ಈ ರೀತಿ ಒಳಗಡೆ ಕವರ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ನಿಮಗೆ ಥ್ರೆಡ್ ಇಲ್ಲಿ ಕಾಣಿಸೋದಿಲ್ಲ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಇದು ರೈಟ್ ಸೈಡ್, ಇದು ರಾಂಗ್, ಇದು ರೈಟ್ ಸೈಡು. ರೈಟ್ ಸೈಡ್ ಟರ್ನ್ ಮಾಡಿಕೊಂಡೆ ಲಾಸ್ಟಿಗೆ 3 ಲಾಕ್ ಹಾಕ್ಕೊಂಡಾಗ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಈಗ ನೆಕ್ಸ್ಟ್ ಬಂದು ನೋಡಿ, ಸೊ ಇದೇನು ಕಟ್ ಮಾಡೋದು ಏನು ಬೇಡ, ಆರಾಮಾಗಿ ಕುಚ್ಚಲ್ಲಿ ಕವರ್ ಆಗುತ್ತೆ. ಆಮೇಲೆ ನೋಡಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಏನಿದೆಯಲ್ಲ ಇದೇ ಮಧ್ಯದ ಪಕ್ಕಕ್ಕೇ ಮತ್ತೆ ನೀಡಲ್ನ ಹಾಕಿಬಿಟ್ಟು
ದಾರನ ಎಳ್ಕೋಬೇಕು. ಅದೇ ಒಂದು ಸೇಮ್ ಕಲರ್ಲೆ ಫಸ್ಟ್ ಸ್ಟೆಪ್ಪನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾವು 2 ಕಲರಲ್ಲಿ ಟ್ರೈ ಮಾಡ್ತೀವಿ ಅನ್ನೋಂಗಿದ್ರೆ 2 ಕಲರಲ್ಲೇ ಕೂಡ ನೀವು ಟ್ರೈ ಮಾಡಿಕೊಂಡು ಹೋಗ್ಬೋದು. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನಾನು 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿಬಿಟ್ಟು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಸೊ ಈ ಡಿಸೈನ್ಗೆ ನಾನು ಡಬಲ್ ಕಲರಲ್ಲಿ ಕುಚ್ಚನ್ನೋದು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಿಂಗಲ್ ಕಲರಲ್ಲೇ ಕುಚ್ಚನ್ನು ಕೂಡ ಹಾಕ್ಕೊಂಡು ಹೋಗ್ಬೋದು. ಸೊ ನಾನು ಇಲ್ಲಿ ಕುಚ್ಚು ಕೂಡ ಕಟ್ಟೋದ್ರಿಂದ ಇಲ್ಲಿ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕುಚ್ಚು ಬರುತ್ತೆ, ಇಲ್ಲೊಂದು ಕುಚ್ಚು ಬರುತ್ತೆ. ಸೊ ಲಾಸ್ಟ್ ಫೈನಲ್ ಲುಕ್ ನೋಡಿದ ಮೇಲೆ ನೀವು ಡಿಸೈಡ್ ಆಗಿ ಸಿಂಗಲಾಗಿ ಈ ಥರ ಹಾಕ್ಕೊಂಡು ಕುಚ್ಚು ಹಾಕ್ಕೊಳ್ಳೋಂಗಿದ್ರೆ ಈ ಥರ ಹಾಕ್ಕೊಳ್ಳಿ. ಇಲ್ಲ ಇಲ್ಲಿ ಕೂಡ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಅನ್ನೋಂಗಿದ್ರೆ ಸೊ ಇಲ್ಲಿದ್ದ ಮತ್ತೆ ಚೈನ್ನ ಹಾಕ್ಕೊಂಡ್ಬಿಟ್ಟು ಸೇಮ್ ಇದೇ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ನೋಡಿ, ಈಗ ನಾನು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬ, ಆಮೇಲೆ 2 ಚೈನ್ಸ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಪಕ್ಕದಲ್ಲಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಮತ್ತೆ 2 ಡಬಲ್ ಕ್ರೋಶೆ ಕಂಬಗಳು, ಮತ್ತೆ 2 ಚೈನ್ಸ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಪಕ್ಕಕ್ಕೆ ನೀವು ಲಾಕ್ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ವರ್ಕ್ ಮಾಡಿದ್ದೀನೋ ಅಲ್ಲಿ ಸೇಮ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಸ್ಯಾರಿ ಫುಲ್ಲಾಗಿ ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ತುಂಬ ಫಾಸ್ಟಲ್ಲಿ ಆಗುತ್ತೆ, ಬೇಗ ಮುಗಿದೋಗುತ್ತೆ, ಅಂತ ಏನು ವರ್ಕ್ ಇಲ್ಲ. ಜಸ್ಟ್ ನೀವು 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಹೋದರೆ ಆಯಿತು. ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಎಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ತೋರ್ಸೋಗೋಸ್ಕರ ಹಾಕಿರೋದ್ರಿಂದ ಒಂದು 4 ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಬರುತ್ತೆ. ಫಸ್ಟು ಇದಕ್ಕೆ ಕುಚ್ಚನ್ನು ಹಾಕಿಬಿಟ್ಟು ಯಾವ ರೀತಿ ಲುಕ್ಕು ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಏನು ನಾವು ಸ್ಟಾರ್ಟಿಂಗಲ್ಲಿ ಚೈನ್ ಏನಿದೆಯಲ್ಲ, ಈ ಚೈನ್ ಒಳಗಡೆ ಕುಚ್ಚು ಕಟ್ಟೋದು ಕೂಡ ಈಸಿಯಾಗಿ ಕಟ್ಕೋಬೋದು. ಸ್ವಲ್ಪ ಈ ರೀತಿ ಗಮ್ ಪೇಸ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ತುದಿ ಅನ್ನೋದು ಶಾರ್ಪ್ ಆಗುತ್ತೆ. ಆಮೇಲೆ ಎಷ್ಟು ಬೇಕೋ ಲೆಂತ್ ನೋಡ್ಕೊಂಬಿಟ್ಟು ಕುಚ್ಚು ಅನ್ನೋದು ಕಟ್ಕೊಳ್ಳಿ. ಸ್ಯಾಂಪಲಾಗಿ ತೋರಿಸೋದ್ರಿಂದ ನಾನು ಇದೇ ರೀತಿಯಾಗಿ ತೋರಿಸ್ತೀನಿ. ಕಂಪ್ಲೀಟಾಗಿ ನೀವು ಸೀರೆಗೆ ಹಾಕಿಬಿಟ್ಟು ನಿಮಗೆ ಕಂಫರ್ಟ್ ಅನಿಸುತ್ತೆ ಒಂದು ಟೇಬಲ್ ಮೇಲೆ ಅಥವಾ ಯಾವುದಾದ್ರೂ ನೀವು ಕುಚ್ಚು ಕಟ್ಟೋದಕ್ಕೆ ಎಲ್ಲಿ ಕಟ್ತೀರೋ ಅಲ್ಲಿ ಕುಂತ್ಕೊಂಡು ನೀಟಾಗಿ ಕಟ್ಕೋಬೋದು. ಇಲ್ಲಾಂದರೆ ಕೈ ಒಳಗಡೆ ಕುಂತ್ಕೊಂಡು ಟಿ ವಿ ನೋಡ್ಕೊಂತಾದರೂ ನೀವು ಈ ಒಂದು ಡಿಸೈನ್ಗೆ ಕುಚ್ಚು ಅನ್ನೋದು ಹಾಕ್ಕೋಬೋದು. ಎಷ್ಟು ಲೆಂತಿಗೆ ಬೇಕೋ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಹೂ ಕಟ್ತೀನೋ ಅದೇ ರೀತಿಯಾಗಿ ಕುಚ್ಚು ಅನ್ನೋದು ಕಟ್ತಾ ಇದ್ದೀನಿ. ನಿಮಗೆ ಯಾವ ಥರ ಕುಚ್ಚು ಕಟ್ಟೋದಕ್ಕೆ ಈಸಿ ಅನಿಸುತ್ತೋ ಆ ಒಂದು ಮೆಥಡಲ್ಲೇ ನೀವು ಕುಚ್ಚನ್ನ ಕಟ್ಕೋಬೋದು. ಸೊ ಜರಿ ಥ್ರೆಡನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಒಂದು 3 ರಿಂದ 4 ರೌಂಡ್ ಸುತ್ಕೊಳ್ಳೋಣ. ಸುತ್ಕೊಂಡ್ಬಿಟ್ಟು ಈಗ ಗಂಟನ್ನು ಹಾಕ್ಕೊತೀನಿ. ಲಾಸ್ಟಲ್ಲಿ ಕೂಡ ಒಂದು ಸತಿ ಕುಚ್ಚನ್ನ ಕಟ್ ಮಾಡ್ತೀನಿ. ನಾನು ಎಷ್ಟು ಲೆಂತ್ ಬೇಕೋ ನೋಡ್ಕೊಂಡ್ಬಿಟ್ಟು ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ 2-3 ಗಂಟೆ ಹಾಕಿಬಿಟ್ಟು ಟೈಟ್ ಆಗಿದೆ ಇಲ್ಲ ನೋಡಿಕೊಂಡು ಈ ಜರಿ ಥ್ರೆಡನ್ನು ಕೂಡ ಕಟ್ ಮಾಡಿ ಇಲ್ಲಿ ಮೇಲಿರೋಂಥ ಎಕ್ಸ್ಟ್ರಾ ಜರಿ ಥ್ರೆಡ್ ಏನಿದೆಯಲ್ಲ ಇದನ್ನು ಕೂಡ ನೀಟಾಗಿ ಎಳ್ಕೊಂಡು ಇದನ್ನು ಕೂಡ ಒಂದು ಸತಿ ಕಟ್ ಮಾಡ್ಕೊತಾ ಇದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಎಷ್ಟು ನಾನು ತೊಗೊಂಡು ಅಷ್ಟೇ ತೊಗೊಳ್ಳಿ, ಯಾಕಂದರೆ ಜಾಸ್ತಿ ದಪ್ಪ ಆದರೂ ಕೂಡ ಈಗ ಈ ಥರ ಜಗ್ದಂಗೂ ಕೂಡ ಆಗುತ್ತೆ. ಸೊ ಇದು ಪಾಯಿಂಟ್ ಎಷ್ಟು ಹಿಡಿಯುತ್ತೋ ಇದ್ರ ಥಿಕ್ನೆಸ್ ಎಷ್ಟಿದೆಯೋ ಆ ಒಂದು ಡಿಪೆಂಡ್ ಮೇಲೆ ಕುಚ್ಚಿಗೆ ದಾರ ಅನ್ನೋದು ಮಾಡಿಕೊಂಡು ಕಟ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲವಕ್ಕೂ ಕುಚ್ಚು ಅನ್ನೋದು ನಾನು ಹಾಕ್ತಾಯಿದ್ದೀನಿ. ಸೊ ಕೆಳಗಡೆ ಈ ಥರ ವರ್ಕ್ ಹಾಕಿದ ಮೇಲೆ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂತು ಈ ಥರ ಕಾಣಿಸುತ್ತೆ. ನಿಮಗೆ ಇದೇ ಒಂದು ಸ್ಟೆಪ್ಪಲ್ಲೇ ಕುಚ್ಚು ಸಾಕು ಅನ್ನೋಂಗಿದ್ರೆ ಈ ಡಿಸೈನ್ನ ನೀವು ಇಲ್ಲಿಗೆ ಸ್ಕಿಪ್ ಮಾಡ್ಕೋಬೋದು. ಬೀಡ್ ಎಲ್ಲೆಲ್ಲಿ ಆ್ಯಡ್ ಮಾಡ್ಬೋದು ಅಂದರೆ ಮಿಡ್ಲಲ್ಲಿ ಇಲ್ಲಿ ಬೀಡ್ಗಳನ್ನ ಹಾಕ್ಕೋಬೋದು. ಎಲೆ ಇರುವಂಥ ಲೀವ್ಸ್ ಇರುವಂಥ ಬೀಡ್ಸ್, ಅದು ಹ್ಯಾಂಗಿಂಗ್ ಬೀಡ್ಸ್ಗಳನ್ನ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಕುಚ್ಚನ್ನ ಹಾಕ್ಕೋಬೋದು. ಇಲ್ಲಾಂದರೆ ಇಲ್ಲಿ ಮಿಡ್ಲಲ್ಲಿ ನೀವು ಡಬಲ್ ಕ್ರೋಶೆ ವರ್ಕ್ ಮಾಡೋಕ್ಕೆ ಮುಂಚೆ 2 ಡಬಲ್ ಕ್ರೋಶೆ ಮಧ್ಯೆ ಒಂದು ಬೀಡನ್ನ ಕೂಡ ನೀವು ಆ್ಯಡ್ ಮಾಡಿಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಈ ಥರ ಸ್ಟೆಪ್ ಇಷ್ಟ ಆಗಿದ್ರೆ ಇಲ್ಲಿಗೆ ನೀವು ಈ ಥರ ಡಿಸೈನ್ನ ಹಾಕ್ಕೊಳ್ಳಿ. ಈಗ 2ನೇ ಸ್ಟೆಪ್ಪಲ್ಲಿ ಕುಚ್ಚು ಕಟ್ಬಿಟ್ಟು ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಮೇಲೆ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ಆಲ್ಮೋಸ್ಟ್ ನೀವು ನೋಡಿರ್ತೀರ, ಬಟ್ ಕ್ರೋಶದಲ್ಲಿ ಹಾಕಿ ತೋರಿಸಿದ್ದೀನಿ.
ತುಂಬಾ ಈಸಿ ಡಿಸೈನು, ಯಾರು ಬೇಕಿದ್ರೆ ಹಾಕೊಳ್ಳಿ, ಅಂತ ಹೆವಿ ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಡಬಲ್ ಕಲರಲ್ಲಿ ಕುಚ್ಚಾಗುತ್ತೆ. 3 ಕಲರ್ ಸ್ಯಾರಿ ಇದ್ರೂ ಕೂಡ ಸೂಪರಾಗಿ ಬರುತ್ತೆ. ಕುಚ್ಚು ಬೇಕಿದ್ರೆ ನೀವು ಬಫ್ ಥರ ಕುಚ್ಚನ್ನು ಕೂಡ ಕೆಳಗಡೆ ಹಾಕ್ಕೋಬೋದು. ಕೆಲವೊಬ್ಬರು ಲೆಂತಿಯಾಗಿ ಕುಚ್ಚು ಇಷ್ಟಪಡ್ತಾರಲ್ವ, ಸೊ ಅಂಥವ್ರಿಗೆ ಒಂದು ಬಫ್ ಹಾಕ್ಬಿಟ್ಟು, ಅಂದರೆ ಒಂದು ಬೀಡ್ಸ್ ಇಟ್ಟು ಬಫ್ ಥರ ಕುಚ್ಚು ಕೂಡ ನೀವು ಈ ಒಂದು ಡಿಸೈನ್ಗೆ ಹಾಕಿ ಕೊಡ್ಬೋದು. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಬರುತ್ತೆ. ಮೇನ್ ಆಗಿ ಎರಡು ಕಡೆ ಕೂಡ ಈ ಡಿಸೈನು ಸೇಮ್ ಆಗಿ ಬರುತ್ತೆ. ನೀಟಾಗಿ ದಾರನ ಡ್ರಿಮ್ ಮಾಡಿ ಗಮ್ ಹಾಕಿಬಿಟ್ರೆ ಇದು ಎಕ್ಸ್ಟ್ರಾ ಥ್ರೆಡ್ ಕೂಡ ಕಾಣಿಸೋದಿಲ್ಲ. ಬಟ್ ಇದು ರಿವರ್ಸ್ ಇದೆ, ಇದು ಸೀದಾ. ಸೊ ಸೀದಾ ಕಡೆ ಲುಕ್ ಬಂದು ಈ ಥರ ಬರುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಬೀಡ್ಸ್ ಇಲ್ಲ, ಹಾಗೆ ಹೆವಿ ವರ್ಕು ಕೂಡ ಇಲ್ಲ. ತುಂಬಾ ಚೆನ್ನಾಗಿರುವಂಥ ಒಂದು ಮೀನಿನ ಬಲೆ ಡಿಸೈನ್ ಇದು. ಸೊ ಅದು ಕ್ರೋಶದಲ್ಲಿ ಹಾಕ್ಬೋದು ಆರಾಮಾಗೆ. ಒಂದ್ಸತಿ ಟ್ರೈ ಮಾಡಿ. ಟ್ರೈ ಮಾಡ್ಕೊಂಬಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ಕೂಡ ತಿಳಿಸಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಕೇಳ್ತಾ ಇದ್ದೀನಿ, ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಹಂಗಾಗಿ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಡಿಸೈನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.